ಎಸ್ ಡಾಕ್ಟರ್ ಪೂಜಾ ಇಸ್ ಗೋಯಿಂಗ್ ಟು ಆನ್ಸರ್. ಒನ್ ಥಿಂಗ್ ಕ್ಲಾರಿಫೈ ಮಾಡಕ್ಕೆ ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಏನಿತ್ತಲ್ಲ ಅದು ನೇರ ನೇಮಕಾತಿ ನೇರ ನೇಮಕಾತಿ ಏನಿತ್ತಲ್ಲ ಅದು ಹಾಗೆ ಕಂಟಿನ್ಯೂ ಆಗ್ತಿತ್ತು. ಅದರಲ್ಲಿ ನಮ್ಮ ವೆಟರ್ನರಿ ಡಾಕ್ಟರ್ಸೇ ಕೆಲವೊಬ್ಬರು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೇಡ, ನಮ್ಮ ಸಿಲೆಬಸ್ ಚೇಂಜ್ ಆಗಿದೆ, ನಾವು KPSCನೇ ಮಾಡೋಣ, ಎಕ್ಸಾಮ್ ಬರುತ್ತೆ ತಗೊಳ್ಳೋಣ ಅಂತ ನಮ್ಮವರೇ ಹೋಗ್ಬಿಟ್ಟು ಕೇಸ್ ಹಾಕಿದ್ದು ಸರ್. ಅಂದರೆ ಓಕೆ, ಅಲ್ಲೂ ಒಗ್ಗಟ್ಟಿನ ಕೊರತೆ ಇದೆ. ಒಗ್ಗಟ್ಟೇನಿರಲಿಲ್ಲ ಸರ್ ನಮ್ಮ ಹತ್ರ, ಒಗ್ಗಟ್ಟಿನ ಕೊರತೆ ಇತ್ತು. ಹೌದು, ಯಾರ್ಯಾರು ಸಿಗ್ತಿರ್ಲಿಲ್ವಲ್ಲ ಅವರೆಲ್ಲ ಹೋಗ್ಬಿಟ್ಟು ನಾವು ಈಗ CGPA ಬೇಡ, ನಾವು ಏನೋ KPSCಲಿ ಎಕ್ಸಾಮ್ ಬರೆದು ತಗೋತೀನಿ ಅಂತ ನಮ್ಮವರೇ ಹೋಗಿ ಕೊಟ್ಟಿದ್ದು ಸರ್. ಇದರಲ್ಲಿ ಯಾವುದೇ ರೀತಿ ಬೇರೆ ಯಾರು ಬಂದು ಇನ್ವಾಲ್ವ್ ಆಗೋದು ಏನೂ ಆಗಿರಲಿಲ್ಲ. ನಮ್ಮವರೇ ಹೋಗ್ಬಿಟ್ಟು ನಮ್ದು ಅದು ಅಷ್ಟೇ ಸರ್, ಏನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿತ್ತು. ಫೈನಲ್ ಲಿಸ್ಟ್ 2 ಡೇಸ್ ಇತ್ತು. ಅವಾಗ ಕೇಸ್ ಗೆದ್ದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಯಿತು, KPSC ಆಯಿತು. ಅದು ನಮ್ಮವ್ರದ್ದೇ ಫಾಲ್ಟು. ಅದು ನಾನು ಒಪ್ಕೋತಿದ್ದೀನಿ ಸರ್, ಅದು ನಮ್ಮದೇ ಫಾಲ್ಟು. ಅಲ್ಲ, ಎಲ್ಲ ವ್ಯವಸ್ಥೆ ಅಂತ ಬಂದಾಗ ನೀವು ಇದ್ದೀರಾ, ಅದರಲ್ಲಿ ನಾವು ಇದ್ದೀವಿ, ಅವರು ಇದ್ದಾರೆ, ಇವರು ಇದ್ದಾರೆ. ಇಲ್ಲ, ಅಪ್ಲಿಕೇಶನ್ಗಳು 1000 ಆಗ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾಗಿ ಉತ್ತರ ಬರಬೇಕು. ಅವ್ರು ವಿದ್ಯಾರ್ಥಿಗಳು ಕೇಳಿದ್ದಾರೆ, ಯಾರೊಬ್ಬ ಈಗ ಹೈಕೋರ್ಟ್ಗೆ ಸಾಕಷ್ಟು ರಿಟ್ಗಳಾಗ್ತೀವಿ, PILಗಳಾಗ್ತೀವಿ, ಕೋರ್ಟ್ ಏನ್ ಮಾಡ್ತದೆ ಹೇಳಿ, ದಂಡ ಕಾಚೆ ಕಳಿಸ್ತಾರೆ, ಇದರಲ್ಲಿ ವ್ಯಾಲಿಡ್ ಪಾಯಿಂಟ್ ಇಲ್ಲ ಅಂತ. ಆ ಪ್ರಶ್ನೆ ತಂದಾಗ ಅವರು ಮಾಡಬೇಕಾಗಿತ್ತು, ಸರ್ಕಾರ ಮಾಡಬೇಕಾಗಿತ್ತು ಇದನ್ನ. ಈ ವಿದ್ಯಾರ್ಥಿಗಳ ಸಂಖ್ಯೆನೇ ಕಮ್ಮಿ ಇದೆ ಅಂತ ಪಾಪ ಅವ್ರು ನೋಡಿ, ಅವ್ರ ನೈತಿಕ ಹೊಣೆ ಹೊತ್ತು ಅವ್ರ ವಿಚಾರಗಳನ್ನ ನಾವು ಅಡ್ರೆಸ್ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇದ್ರಲ್ಲಿ ಜವಾಬ್ದಾರಿ ಹೊರಬೇಕಾಗಿತ್ತು. ಇವತ್ತು ಭ್ರಷ್ಟಾಚಾರಕ್ಕೆ ಅಂಕಿತ ಆಗ್ತಾ ಇರೋರು ವಿದ್ಯಾರ್ಥಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ರಿಯಲಿ ಇಟ್ಸ್ ಟ್ರೂ. ಇರ್ಷಾದ್ ಅಹಮದ್ ಅವರೇ, ಲಾಸ್ಟ್ ಕ್ವೆಶ್ಚನ್ ಟು ಯು. ಈಗ 2023ರಲ್ಲೂ ಕೂಡ ಈ ಶಿಕ್ಷೆ ಕಾನೂನು ಜಾರಿಯಲ್ಲಿದೆ, ಆದರೂ ಕೂಡ ಇದು ನಿಂತಿಲ್ಲ. ಹಿಂಗಿರುವಾಗ ಇಲ್ಲಿ ನಾವು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸೋದಾಗಿರ್ಬೋದು, ಹೊಸ ಕಾನೂನು ತರ್ಬೋದು, ಅದನ್ನು ಹೆಂಗೆ ನಂಬಬೇಕು ನಾವು, ಯಾಕೆ ನಂಬಬೇಕು? ಚುಟುಕಾಗಿ, ಕ್ರಿಸ್ಪಾಗಿ. ಐ ನೀಡ್ ಟು ಕನ್ಕ್ಲೂಡ್. ಯು ಗಾಟ್ ಮೈ ಕ್ವೆಶ್ಚನ್ ರೈಟ್? ಎಸ್ ಸರ್, ಹೇಳಿ. ಇವತ್ತೇನು ಭ್ರಷ್ಟಾಚಾರ ಆಗಿದೆ ಅಥವಾ ಒಂದು ಏನು ಹಗರಣ ಆಗಿದೆ, ಆಯೋಗದ ಅಧ್ಯಕ್ಷರ ಮೇಲೆ ಏನು ಆರೋಪಗಳಿದೆ, ಸೊ ಅದ್ರ ಮೇಲೆ CID ತನಿಖೆ ಮಾಡ್ತಾ ಇದೆ. CID ಅಲ್ಲ, CBI ಯಾಕೆ ಹಿಂಜರಿಕೆ? ಅಲ್ಲ, CBI ಅಲ್ಲ ಹೇಳ್ತಾ ಇದೆ ನೋಡಿ. ಇವತ್ತು CBIದವರು ಯಾವ ರೀತಿ ಒಂದು ದುರ್ಬಳಕೆ ಇವತ್ತು BJP ಅವ್ರು ಮಾಡ್ಕೊಂಡಿದ್ದಾರೆ ಅನ್ನೋದು ಇಡೀ ದೇಶ ನೋಡಿದೆ. ಓಕೆ, ಹಾಗೆ ಅರ್ಥ ಆಯ್ತಲ್ಲ ಅವ್ರ ಮೇಲೆ. ಅಲ್ಲ, ಅದು ಯಾವುದೇ ಸೆಂಟ್ರಲ್, ನೀವು ಪಾಪ 3 ಟರ್ಮಿಂದ ಇಲ್ವಲ್ಲ, ಇಲ್ಲಾಂದ್ರೆ ಅದನ್ನ ಬೇರೆ ತರ ಹೇಳ್ತಿದ್ರು. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಕೂಡ ಕರೀತಾರೆ. ಯಾವ ರೀತಿ ನಾಯಕರುಗಳನ್ನ ಗುರಿ ಮಾಡಿ ಅವ್ರು ತೇಜೋವಧೆ ಮಾಡೋದಾಗಿರ್ಲಿ ಅಥವಾ ಬೇರೆ. ಓಕೆ, ಫೈನ್ ಸರ್, ನಾನು ಅದನ್ನ ಕೇಳಿದ್ದೆ ತಪ್ಪಾಯ್ತು. CBI ಅಂತ ತಂದಿದ್ದೆ ತಪ್ಪಾಯ್ತು, ಅವ್ರಿಗೆ ಸಿಕ್ತು ಅಲ್ಲಿ ಹೊಡಿಯೋಕೆ. CBIನ ಇಟ್ಕೊಂಡು ಅವ್ರಿಗೆ ಯಾವ ರೀತಿ ವ್ಯವಹಾರಗಳನ್ನ ಮಾಡ್ತಾರೆ. ಈಗ ಶಿಕ್ಷೆಯ ಪ್ರಮಾಣವನ್ನು ಕೊಡೋದು ಅಥವಾ ಆ್ಯಕ್ಷನ್ ತೆಗೆದುಕೊಳ್ಳೋದು, ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗುತ್ತೆ? ಅಲ್ಲ, ಎಕ್ಸಿಕ್ಯೂಟ್ ಆಗಲೇಬೇಕು. ಯಾಕೆಂದರೆ ಮಕ್ಕಳ ಭವಿಷ್ಯದ ಪ್ರಶ್ನೆ ಇದೆ. ಆದಷ್ಟು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅವ್ರಿಗೆ ಹೇಳ್ತೀರಾ ಇದಾಗುತ್ತೆ, ಎಲ್ಲ ಕೆಲಸ ಸರಿ ಹೋಗುತ್ತೆ ಅಂತ ಹೇಳ್ತೀವಿ? ಆಗಲೇಬೇಕು. ಅಲ್ಲ ಸರ್, ಆಗಲೇಬೇಕು. ಆಗುತ್ತಾ? ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಗಮನ ಆ ಕನ್ಸರ್ನ್ ಇದ್ರೆ. ವೈದ್ಯಾಧಿಕಾರಿಗಳ ಎಕ್ಸಾಮ್ ಬರ್ತಿರುವಂಥ, ಎಕ್ಸಾಮ್ ಲೀಸ್ಟ್ ಬಂದಿರುವಂಥ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಲೇಬೇಕು, ಅದನ್ನು ಕೊಡಲೇಬೇಕು. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಮತ್ತೆ ಆ ಜೊತೆಗಿರುವಂಥ ಇವತ್ತು ಬೆಳಗ್ಗೆ ಫ್ರೀಡಮ್ ಪಾರ್ಕಲ್ಲಿ ಇವರ ಪರವಾಗಿ ವಿದ್ಯಾರ್ಥಿಗಳು ABP ಕಾರ್ಯಕರ್ತರು ಏನು ಹೋರಾಟ ಮಾಡಿದ್ರು, ಅವ್ರ ಆ ವಿದ್ಯಾರ್ಥಿಗಳ 40 ಜನದ ಮೇಲೆ FIR ಹಾಕಿದೆ ಸರ್ಕಾರ. ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಕ್ಕೆ ಹೋಗಿದೆ, ಅದನ್ನು ಹಿಂದಕ್ಕೆ ತೆಗಿಬೇಕು. ಆದ್ರಿಂದ ಇಂಥ ಹಗರಣಗಳು ಪದೇ ಪದೇ ಮರುಕಳಿಸುವಂಥ ಹಸ್ತಕ್ಷೇಪವನ್ನು ಸರ್ಕಾರಗಳು ಬಿಡಬೇಕು. ಅದರಲ್ಲೂ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಬೇಗ ಸೊಲ್ಯೂಷನ್ ಬಿಡಬೇಕು. ಪ್ರಬಲ ವಿರೋಧ ಪಕ್ಷ ಇರಬೇಕು, ಖಂಡಿತವಾಗ್ಲೂ ಇದೆ. ಅವ್ರ ಜೊತೆ ನಾವಿದ್ದೇ ಇದ್ದೀವಿ. ಎಸ್, ಈಗ ಪ್ರಾಮಾಣಿಕ ಅಭ್ಯರ್ಥಿಗಳ ಆ ಮಾನಸಿಕತೆಯ ಆ ಒಂದು ಟ್ರಾಮಾಗಳಿಗೆ ಅದಕ್ಕೆ ಹೊಣೆಗಾರರು ಯಾರು, ಏನಾಗಬೇಕು? ಚುಟುಕಾಗಿ ಲಾಸ್ಟ್. ಮೂಲದಿಂದನೇ ಸಮಸ್ಯೆಗೆ ಪರಿಹಾರ ಬರಬೇಕು. ಯಾಕೆ ಗೊತ್ತಾ, ಪ್ರತಿ ಸಾರಿ ಈಗ ನಾವು ಪ್ರತಿ 10 ವರ್ಷಕ್ಕೂ ಹೊಸ ಸಮಸ್ಯೆಗಳು ರೈಸ್ ಆಗ ಕಾರಣ ಏನು ಅಂದ್ರೆ ಮೂಲ ಸರಿ ಇಲ್ಲ, ಬುಡಾನೇ ಸರಿ ಇಲ್ಲ. ಅಂದ್ರೆ ಗಿಡ ನಿಮ್ಗೆ ಯಾವ ರೀತಿ ಬೆಳೆಯುತ್ತೆ? ನಾವೇನು ಅಲ್ಲಲ್ಲ, ನಾವು ಬುಡಾನ ಕ್ಲೀನ್ ಮಾಡ್ಕೋಬೇಕಾಗಿದೆ. ನಾನು ಹೇಳಿದ್ನಲ್ಲ ಆಗ್ಲೇ ಹೇಳಿದೆ, ಈ ಸರ್ಟಿಫಿಕೇಟ್ಸ್ ಕೊಡುವಂತವ್ರನ್ನ, ಇಂಥವ್ರನ್ನ, ಈ ಡೂಪ್ಲಿಕೇಶನ್ಸ್ ಮಾಡೋವಂಥವ್ರನ್ನ ಸರ್ಕಾರ ಕಟ್ಟಾಕ ಖಂಡಿತವಾಗ್ಲೂ ಮಾಡಲೇಬೇಕು. ನಮ್ಮ ಸರ್ಕಾರ ಬಂದಾಗ ಅದನ್ನ ಮಾಡೇ
ಮಾಡ್ತೀವಿ, ಮಾಡ್ಲೇಬೇಕು, ಯಾವುದೇ ಸರ್ಕಾರ ಇರ್ಲಿ. ಸರ್ಕಾರ ಬರೋ ಈಗ ತಯಾರಿ ನಡೆಸ್ತಾ ಇದೆ. ಕೇಳಿ ಇನ್ನು 2 ವರ್ಷ ಬರ್ತದೆ ಅನ್ನೋದಕ್ಕೂ Yes, ಮುಂಚೆ I need to wind up. ನೀವೇನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲೇಬೇಕಲ್ವಾ? Of course ಮತ್ತೆ 2 ವರ್ಷ ಸುಮ್ಮನೆ ಕೂರ್ಲಿಕ್ಕೆ ಆಗ್ತದೆ. ಮತ್ತೆ ಚುನಾವಣೆಗೆ ಮಾಡ್ಲೇಬೇಕು, ಹೋಗ್ತೀರಾ? ವಿದ್ಯಾರ್ಥಿಗಳ ಬದುಕಿನಲ್ಲಿ ಹೊಸ ಬೆಳಕನ್ನ ಮೂಡಿಸ್ಲೇಬೇಕಾಗತ್ತೆ. ಓಕೆ, ಹೊಸ ಬೆಳಕು. ಹಾಂ, ಎಸ್ ಪ್ಲೀಸ್. ಈಗೇನಂದ್ರೆ ಈಗ ನಮ್ಮ ಲಾ ಅಲ್ಲೇ ಇದೆ ಸರ್, 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ರು ನಿರಪರಾಧಿಗೆ ತೊಂದರೆ ಆಗಬಾರ್ದು ಅಂತ. ಸೇಮ್ ಕನ್ಸರ್ನ್ ನಮ್ದು ಸರ್. ಈಗ ಪ್ರೋಗ್ರೆಸ್ ಈಗ ಈಗ ಇನ್ವೆಸ್ಟಿಗೇಷನ್ ಡಿಲೇ ಆಯಿತು ಬೈ ಎನಿ ಚಾನ್ಸ್ 6 months 1 year 2 year ಹಂಗಾದ್ರೆ ನಾವೇನು ಮಾಡ್ಬೇಕು ಸರ್? ಅಲ್ಲಿ ತನಕ ನಮ್ಮ ಸರ್ವಿಸ್ ಯಾರು ಕೊಡ್ತಾರೆ ಸರ್? ಇದನ್ನ ಒಪ್ಕೋಬೇಕು. ಮತ್ತೆ ಆದಷ್ಟು ಬೇಗ ಸರ್ ತನಿಖೆ ಆಗಲಿ, ವರದಿ ಕೊಡಲಿ. ವಿ ಆರ್ ನಾಟ್ ಅಗೇನ್ಸ್ಟ್ ಇನ್ವೆಸ್ಟಿಗೇಷನ್, ನಮ್ಗೆ ಇನ್ವೆಸ್ಟಿಗೇಷನ್ ಬೇಕು. ಈಗ ಅವ್ರು FIR ಹಾಕಿದ್ದಾರೆ ಅಲ್ಲ, ಇನ್ವೆಸ್ಟಿಗೇಷನ್ ಆಗಲಿ, ಏನು ಪ್ರಾಬ್ಲಮ್ ಇಲ್ಲ ಸರ್. ಅದರಲ್ಲಿ ಯಾರು ಪ್ರೂವನ್ ಗಿಲ್ಟಿ ಅಂತಿದೆಯೋ ಅವ್ರಿಗೆ ಏನು ಲಾ ಆ್ಯಂಡ್ ಆರ್ಡರ್ ಮುಖಾಂತರ ಇದೆಯೋ ಅದನ್ನು ಅದು ಪನಿಷ್ಮೆಂಟ್ ಕೊಡಲಿ. ಬಟ್ ಅದನ್ನ ಹೊರತುಪಡಿಸಿ ಯಾರ್ಯಾರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಂತಿದ್ದಾರೋ ಅವ್ರಿಗೆಲ್ಲರಿಗೂ ಬೇಗ ನೇಮಕಾತಿ ಮಾಡಿ ಆರ್ಡರ್ ಕಾಪಿ ಕೊಡಲಿ ಅನ್ನೋದು ಅಷ್ಟೇ ಸರ್ ನಮ್ಮ ಕನ್ಸರ್ನು.